ಲೆಟ್ಸ್ ಸಿ ಐಫಿಲ್ ಟವರ್ ಇದೆ ಇಲ್ಲಿ. ಹೆಲೋ ಹಾಯ್ ಎಲ್ಲರಿಗೂ ವೆಲ್ಕಮ್. ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಬಂದಿರೋದು ಲಾಸ್ ವೇಗಸ್ಗೆ. ಸೊ ನಾನು ಇದನ್ನು ನಿನ್ನೆ ಪ್ರಾಕ್ಟೀಸ್ ಮಾಡಿದ್ದೆ, ಎಲ್ ಮತ್ತು ವೇಗಸ್ ಅಂತ ತೋರಿಸ್ಬೇಕು ಅಂತ. ಸೊ ಹೋಟೆಲ್ ಆಚೆ ಕಡೆ ಹೇಗಿದೆ ಅಂತ ನೋಡಿ. ನಾವು ಬಂದಿರೋದು ಬೆಲ್ಲಾಜಿಯೋ ಹೋಟೆಲ್ಗೆ. ಬೆಲ್ಲಾಜಿಯೋ ಹೋಟೆಲ್ ಇಲ್ಲಿ ಸಿಕ್ಕಾಬಟ್ಟೆ ಫೇಮಸ್ ಹೋಟೆಲ್ ಅಂತ ಹೇಳ್ಬೋದು, ಆ್ಯಂಡ್ ಸಿಕ್ಕಾಬಟ್ಟೆ ಹಳೆ ಕಾಲದಿಂದನೂ ಇದೆ ಅಂತ ಹೇಳ್ಬೋದು. ಈ ಹೋಟೆಲ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಅಲ್ಲಿ ನೀವು ನೋಡಿ. ಹೊರಗಡೆ ಸ್ವಲ್ಪ ತೋರಿಸ್ಬಿಟ್ಟು ಹಾಗೆ ಒಳಗಡೆ ಹೋಗೋಣ. ರೂಮ್ ಇಸ್ ಬ್ಯೂಟಿಫುಲ್, ನೀವು ಚೆಕ್ ಮಾಡಲೇಬೇಕು ಅದನ್ನು. ಇಲ್ಲಿಗೆ ಯಾಕೆ ಬಂದಿರೋದು ನಾವು, ನಿಮ್ಗಾಗಲೇ ಆನ್ಸರ್ ಗೊತ್ತು. ನಾವು ಬಂದಿರೋದು ಆ್ಯನಿವರ್ಸರಿ ಸೆಲೆಬ್ರೇಷನ್ಗೋಸ್ಕರ. ಇಷ್ಟು ದುಡ್ಡು ಒಂದೇ ಸಲ ಸ್ಪ್ಲರ್ಜ್ ಯಾವಾಗ ಮಾಡ್ತೀವಿ ಹೇಳಿ? ಏನಾದರೂ ಸ್ಪೆಷಲ್ ಮೂಮೆಂಟ್ಸ್ ಇದ್ದರೆ ಸ್ಪ್ಲರ್ಜ್ ಮಾಡ್ಬೋದು, ಇಲ್ಲ ಅಂದರೆ ನಾನು ಅಷ್ಟೊಂದು ಈಸಿಯಾಗಿ ಕಷ್ಟಪಟ್ಟು ಅರ್ನ್ ಮಾಡಿರೋ ದುಡ್ಡನ್ನ ಸ್ಪೆಂಡ್ ಮಾಡೋದಿಲ್ಲ. ಬನ್ನಿ ನನ್ನ ಜೊತೆ ರೂಮಿಗೆ ಕರ್ಕೊಂಡು ಹೋಗ್ತೀನಿ. ಓಕೆ, ಈ ವಿಡಿಯೋನ ಶೂಟ್ ಮಾಡ್ತಾ ಇರೋದು ರಾಮ್. ಥ್ಯಾಂಕ್ ಯು ರಾಮ್, ಆ್ಯಂಡ್ ವೆಲ್ಕಮ್ ಟು ದ ರೂಮ್. ಸೊ ಈ ಒಂದು ಎಕ್ಸ್ಪೆನ್ಸಿವ್ ರೂಮ್ಗೆ ನಿಮಗೆ ಆ್ಯಂಡ್ ರಾಮ್ಗೆ ಸ್ವಾಗತ. ಏನಕ್ಕೆ ರಾಮ್ಗೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ರಾಮ್ ಬರ್ಡೇ ಗಿಫ್ಟಾಗಿ ನಾನು ಈ ಹೋಟೆಲಲ್ಲಿ ಈ ರೂಮ್ನ ಬುಕ್ ಮಾಡಿರೋದು. ಸುಮ್ಮನೆ ಒಂದು ಎಕ್ಸ್ಪೀರಿಯನ್ಸ್ ಥರ. ಇಲ್ಲೇನು ನಾವು ಲೈಕ್ ಏನಂತಾರೆ, ಈ ರೂಮ್ ಏನಷ್ಟು ದೊಡ್ಡದಾಗಿರುತ್ತೆ ಅಥವಾ ಇಲ್ಲೇನಾದರೂ ಚಿನ್ನದಿಂದ ಮಾಡಿರ್ತಾರೆ ಅಂಥದ್ದೇನೂ ಇಲ್ಲ. ಜಸ್ಟ್ ವ್ಯೂ ಮತ್ತು ಲಾಸ್ ವೇಗಸ್ಸಿನ ಫೀಲ್ಗೋಸ್ಕರ ಇಲ್ಲಿರ್ಬೋದು. ನಾವು ಎಷ್ಟೊತ್ತು ಇಲ್ಲಿದ್ರೂ ಅಷ್ಟೊತ್ತು ನಮಗೆ ಲಾಸ್ ವೇಗಸ್ ಫೀಲ್ ಬರುತ್ತೆ. ವೆಲ್ಕಮ್ ಟು ಎವ್ರಿ ಒನ್. ನಾವು ಎಂಟರ್ ಆಗ್ತಿದ್ದಂಗೆ ರೂಮ್ ಸ್ಟಾರ್ಟ್ ಆಗಿ ಫಿನಿಶು ಆಗಿಬಿಡುತ್ತೆ ಅಲ್ವಾ? ಸೊ ನಿಮಗೆ ಎಂಟರ್ ಆಗ್ತಿದ್ದಂಗೆ ಇಲ್ಲೊಂದು ಫುಲ್ ಮಿರರ್ ಇದೆ, ಆ್ಯಂಡ್ ಅದಾದಮೇಲೆ ಬ್ಯೂಟಿಫುಲ್ ಆಗಿರೋಂಥ ಒಂದು ಬಾತ್ರೂಮ್ ಇದೆ. ಸೊ ನನಗೆ ಸ್ಪೆಸಿಫಿಕಲಿ ಬಾತ್ ಟಬ್ ಬೇಡ ಆಗಿತ್ತು, ಹಾಗಾಗಿ ನಾನು ಈ ರೀತಿಯ ಒಂದು ಶವರ್ ಇರುವಂಥ ಒಂದು ಬಾತ್ರೂಮ್ನ ನಾನು ಸೆಲೆಕ್ಟ್ ಮಾಡಿದ್ದೆ. ಇದನ್ನು ನಾನು ಬುಕ್ ಮಾಡಬೇಕಾದ್ರೆ ಸ್ಪೆಸಿಫಿಕೇಷನ್ಸ್ ಹೇಳಬೇಕು. ಯಾಕೆ ಗೊತ್ತಾ, ಹಳೆ ಹೋಟೆಲ್ ಅಂತ ಹೇಳಿದೆ ಅಲ್ವಾ? ಹಳೆ ಹೋಟೆಲ್ ಅಂದರೆ ಏನಾಗುತ್ತೆ ಹೇಳಿ, ಎಷ್ಟೊಂದು ಒಳಗಡೆ ಹಾಕಿರೋ ಎಕ್ವಿಪ್ಮೆಂಟ್ಸ್ ಎಲ್ಲ ಹಳೇದಾಗ್ಬಿಟ್ಟಿರುತ್ತೆ. ಸೊ ನನಗೆ ರೀಮಾಡೆಲ್ಡ್ ರೂಮ್ ಬೇಕಿತ್ತು. ಯಾಕಂದರೆ ಅಕಸ್ಮಾತ್ ಚಳಿ ಆದರೆ, ಅಕಸ್ಮಾತ್ ಸೆಕೆ ಆದರೆ, ಒಂದೊಂದ್ಸಲ ಎ ಸಿ ವರ್ಕ್ ಆಗಲಿಲ್ಲ ಅಂದರೆ ತೊಂದರೆ ಆಗುತ್ತಲ್ವಾ? 40,000 ಕೊಟ್ಬಿಟ್ಟು ನಮಗೆ ಹೊಟ್ಟೆ ಉರಿಯೋದಿಲ್ವಾ, ಏನೂ ಫೆಸಿಲಿಟಿ ಇಲ್ಲ ಅಂದರೆ ಅಂತ. ಹಾಗಾಗಿ ನಾನು ರೀಮಾಡೆಲ್ಡ್ ರೂಮೇ ಬೇಕು ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ದೆ. ಇಲ್ಲಿ ಬಂದರೆ ನಿಮಗೆ ಕಪಲ್ ಸಿಂಕ್ ಇದೆ. ಸೊ ಜನರಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಒಟ್ಟಿಗೆ ಯೂಸ್ ಮಾಡೋದಕ್ಕಂತ ಈ ರೀತಿಯಾಗಿ ಕೊಡ್ತಾರೆ. ಮನೆಗಳಲ್ಲೂ ಇಲ್ಲಿ ಇದೇ ಥರ ಕೊಡ್ತಾರೆ, ಕಪಲ್ ಬಾತ್ರೂಮ್ ಅಂತ. ಸೊ ಲೆಟ್ಸ್ ಗೋ ಟು ದ ಹಾಲ್. ಆ್ಯಂಡ್ ದ ಮೋಸ್ಟ್ ಬ್ಯೂಟಿಫುಲ್ ಜಾಗ ಇವಾಗಿದೆ. ಆ್ಯಂಡ್ ದ ಮೋಸ್ಟ್ ಬ್ಯೂಟಿಫುಲ್ ಜಾಗ ಇವಾಗ ಬರ್ತಾ ಇದೆ. ಈ ಸ್ವಿಚ್ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ಫಸ್ಟ್ ಬಂದುಬಿಟ್ಟು ಡ್ರೇಪ್ ಅಂತ ಇದೆ, ಡ್ರೇಪರಿ ಅಲ್ವಾ? ಸೊ ನಾನು ಡ್ರೇಪರಿನ ಕ್ಲಿಕ್ ಮಾಡಿದ್ರೆ ನೋಡಿ, ಇವಾಗ ಈ ರೂಮಿನ ಬ್ಯೂಟಿ ಓಪನ್ ಆಗುತ್ತೆ. ಇಷ್ಟೇ ಅಲ್ಲ, ಇನ್ನೂ ಇದೆ, ತೋರಿಸ್ತೀನಿ. 1 ಸೆಕೆಂಡ್, ಲೆಟ್ ಇಟ್ ಓಪನ್. ಹೇಗನ್ನಿಸ್ತು ನಿಮಗೆ ಈ ರೂಮ್ ಅಂತ ಹೇಳಿ. ಅದಾದಮೇಲೆ ಇವಾಗ ನಾನು ಆ ಶಿಯರ್ ಕರ್ಟನ್ನ ಕೂಡ ಓಪನ್ ಮಾಡ್ತೀನಿ. ಇವಾಗ ನೋಡಿ, ಎಲ್ಲಿಲ್ದೇರ ನಮ್ಮ ಪ್ಯಾರಿಸ್ ನಮ್ಮ ಮುಂದೆ ಬಂದಿದೆ, ನಮ್ಮ ರೂಮಿಂದ. ಈ ಒಂದು ವ್ಯೂಗೋಸ್ಕರ ನಾನು ಈ ರೂಮ್ನ ಬುಕ್ ಮಾಡಿರೋದು. ಲೆಟ್ಸ್ ಸಿ, ಐಫಿಲ್ ಟವರ್ ಇದೆ ಇಲ್ಲಿ. ಹೌದು, ವೇಗಸಲ್ಲಿ ಪ್ಯಾರಿಸಲ್ಲಿರುವಂಥ ಐಫಿಲ್ ಟವರ್ನ ಸ್ವಲ್ಪ ಚಿಕ್ಕದಾಗಿ ಮಾಡಿ ಇಲ್ಲಿ ಅವರು ಅದನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಆ್ಯಂಡ್ ಇದು ಒನ್ ಆಫ್ ದ ಅಟ್ರಾಕ್ಷನ್ಸ್ ಅಂತ ಹೇಳ್ಬೋದು. ಎಷ್ಟೊಂದು ಜನ ಇಲ್ಲಿ ವೇಗಸ್ಗೆ ಬಂದು ಮದುವೆ ಆಗ್ತಾರೆ. ಸೊ ಜನರಲಿ ಏನು ಗೊತ್ತಾ, ಒಂದೊಂದು ಫಿಲಮಲ್ಲಿ ನಾನು ನೋಡಿದ್ದೀನಿ, ಅವ್ರು ಏನು ಮಾಡ್ತಾರೆ, ಜಸ್ಟ್ ರಾತ್ರೋರಾತ್ರಿ ವೇಗಸ್ಸಿಗೆ ಬಂದುಬಿಟ್ಟು ಹುಡುಗ ಹುಡುಗಿ ಮದುವೆ ಆಗಿಬಿಟ್ಟಿರ್ತಾರೆ. ಆ ಥರ ಮೂವೀಸಲ್ಲಿ ನಾನು ನೋಡಿದ್ದು ಈ ಜಾಗನ. ಬಟ್ ಅದರ್ವೈಸ್ ನಾನು ಯಾವತ್ತೂ ಇದು ಹೆಂಗಿರುತ್ತೆ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ. ಸೊ ಹೇಗಿದೆ ಈ ವ್ಯೂ? ಇಲ್ಲಿ ಏನು ನಡೆಯುತ್ತೆ ಅಂದರೆ, ಇಲ್ಲಿನ ಫೇಮಸ್ ಫೌಂಟೇನ್ ಶೋ ಅಥವಾ ವಾಟರ್ ಶೋ ಅಂತ ಏನೋ ನಡೆಯುತ್ತೆ ಇಲ್ಲಿ. ಅದು ದಿನ ರಾತ್ರಿ ನಡೆಯುತ್ತೆ.
ಓಕೆ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈಗ ಬನ್ನಿ ರೂಮ್ ಬಗ್ಗೆ ಮಾತಾಡೋಣ. ಶ್ವೇತಾ ಯಾಕೆ ಇಲ್ಲಿಗೆ ಬಂದಿದ್ದು ಆ್ಯಂಡ್ ಎಲ್ಲ ವಿಷಯ ನಿಮಗೆ ಗೊತ್ತಾಗಬೇಕಲ್ಲ, ಲೆಟ್ಸ್ ಸಿ. ಅದಕ್ಕೂ ಮುಂಚೆ ನನಗೆ ತುಂಬ ಡಿಫ್ರೆಂಟಾಗಿ ಒಂದು ಇಲ್ಲಿ ಎಕ್ಸ್ಪೀರಿಯನ್ಸ್ ಆಯಿತು. ಏನಪ್ಪ ಅಂದರೆ, ಇಲ್ಲಿ ನಮಗೆ ಬಂದಾಗ ನಾವು ಫಸ್ಟ್ ಟೈಮ್ ವಿಸಿಟರ್ಸ್ ಅಂತ ಹೇಳಿ ನಮಗೆ ಈ ರೋಸ್ ಮತ್ತು 2 ಚಾಕ್ಲೇಟ್ಸ್ ಕೊಟ್ಟರು. ಸೊ ಅದರಲ್ಲಿ ಏನು ದೊಡ್ಡ ವಿಷಯ ಇಲ್ಲ ಅಲ್ವಾ. ಬಟ್ ನನಗೆ ಏನು ಇಷ್ಟ ಆಯಿತು ಅಂದರೆ, ಈ ರೋಸ್ ಬಾಡೋಗಬಾರ್ದು ಅಂತ ಒಂದು ಚಿಕ್ಕದಾಗಿ ಒಳ್ಳೆ ಟೆಸ್ಟ್ ಟ್ಯೂಬ್ ಥರ ಮಾಡಿಬಿಟ್ಟು ನೀರು ಹಾಕಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಈ ರೀತಿ ಇನ್ವರ್ಟ್ ಮಾಡಿದ್ರೂ ಬೀಳ್ತಾ ಇಲ್ಲ. ಸೊ ನನಗಿದು ತುಂಬ ಇಷ್ಟ ಆಯಿತು. ಮೋಸ್ಟ್ಲಿ ನಾನು ಇದೇ ಹೂವು ಇದ್ದರೆ ನಾಳೆವರೆಗೂ ಐ ವಿಲ್ ಜಸ್ಟ್ ಯೂಸ್ ಇಟ್ ಫಾರ್ ರಾಮ್ಸ್ ಬರ್ಡೇ. ನೋಡೋಣ ಹೇಗಾಗುತ್ತೆ ಅಂತ. ಓಕೆ, ಇಷ್ಟು ಎಕ್ಸ್ಪೆನ್ಸಿವ್ ಟ್ರಿಪ್ ಯಾಕೆ ಮಾಡಲೇಬೇಕಾ ಎಲ್ಲದು? ಇಲ್ಲ, ನೋ, ಡೆಫಿನೆಟ್ಲಿ ಇಲ್ಲ. ಸೊ ನಾನೇನಕ್ಕೆ ಈ ಟ್ರಿಪ್ನ ಬುಕ್ ಮಾಡಿದೆ ಅಂದರೆ, 2 years ಆಗಿತ್ತು ನಾವು ಎಲ್ಲೂ ಅಷ್ಟೊಂದು ಟ್ರಿಪ್ಸ್ಗೆ ಅಂತ ಹೋಗಿರಲಿಲ್ಲ ಪ್ಯಾಂಡಮಿಕ್ ಬಂದಿದ್ದರಿಂದ. ನಮ್ಮ ಫಸ್ಟ್ ಟ್ರಿಪ್ ಬಂದುಬಿಟ್ಟು ನಾವು ಹವಾಯಿಗೆ ಹೋಗಿದ್ವಿ 2020ನಲ್ಲಿ. ಅದು ನಮ್ಮ ಫಸ್ಟ್ ಇಯರ್ ಆ್ಯನಿವರ್ಸರಿಗೆ. ಅದಾದಮೇಲೆ ಇಲ್ಲಿವರೆಗೂ ಇಬ್ರಿಗೂ ಎಷ್ಟು ಕೆಲಸ ಇತ್ತು ಅಂದರೆ, ಅದ್ರ ಮೇಲೆ ಮನೆ ತೊಗೊಂಡ್ವಿ, ಇಂಡಿಯಾಗೆ ಹೋಗಿದ್ವಿ, ವಾಪಸ್ ಬಂದ್ವಿ, ಆ್ಯಂಡ್ ಮನೆ ಶಿಫ್ಟಿಂಗು ತುಂಬಾ ಕೆಲಸ ಇತ್ತು. ಇದಿಷ್ಟು ಸ್ಟ್ರೆಸ್ಫುಲ್ ಲೈಫಲ್ಲಿ ಸ್ವಲ್ಪ ಬ್ರೇಕ್ ಬೇಕು ಅಂತ ನಾನು ಈ ಒಂದು ಟ್ರಿಪ್ನ ಬುಕ್ ಮಾಡಿರೋದು. ಅದಲ್ಲದೆ ಈ ಹೋಟೆಲ್ಸಲ್ಲಿ ನಿಮಗೆ ಒಂದೊಂದು ಸಲ ಬಜೆಟ್ ಫ್ರೆಂಡ್ಲಿ ರೇಟಿಗೆ ಕೂಡ ಟಿಕೆಟ್ ಸಿಗುತ್ತೆ. ನಾ ಹೇಳಲ್ಲ ಹೇಗೆ ಅಂತ. ಈಗ ಲಾಂಗ್ ವೀಕೆಂಡ್ ಅಲ್ವಾ, ಲಾಂಗ್ ವೀಕೆಂಡ್ ಯಾಕೆ ನಮಗೆ 21st February ಬಂದುಬಿಟ್ಟು ಹಾಲಿಡೇ ಇದೆ ಇಲ್ಲಿ. ಅಂದರೆ ಸ್ಯಾಟರ್ಡೇ, ಸಂಡೇ, ಮಂಡೇ 3 ದಿವಸ ರಜಾ ಇರೋದ್ರಿಂದ ಇವತ್ತಿನ ರಾತ್ರಿಯ ಸ್ಟೇ ಚಾರ್ಜಸ್ ಬಂದುಬಿಟ್ಟು $650. ಅಂದರೆ ಮೋಸ್ಟ್ಲಿ 35-40,000ಗಿಂತ ಜಾಸ್ತಿ ಅಂತ ಅನಿಸುತ್ತೆ. ನೀವು ಲೆಕ್ಕ ಹಾಕ್ಬೋದು, ನಾನು ಎಷ್ಟೇ ಡಾಲರ್ಸಲ್ಲಿ ಹೇಳಿದ್ರು ನೀವು ಇಂಟು 75 rupees ಆರ್ ಇಂಟು 74 ಮಾಡಿದರೆ ನಿಮಗೆ ಎಕ್ಸಾಕ್ಟ್ ರುಪೀಸ್ ವ್ಯಾಲ್ಯೂ ಗೊತ್ತಾಗುತ್ತೆ. ಅದೇ ರೀತಿ ಸಂಡೇ ನೈಟ್ ಬಂದುಬಿಟ್ಟು ಅಷ್ಟೇ ಆಗಿದೆ. ಬಟ್ ಮಂಡೇ ರಾತ್ರಿ ಮಾತ್ರ ಬರೀ $200 ಇದೆ. ಯಾಕಂದರೆ ನಮಗೆ ಮಂಡೇ ಇಲ್ಲಿ ಯಾರೂ ಇರೋದಿಲ್ಲ ಅಲ್ವಾ, ಮಂಡೇ ರಜಾ ಮುಗ್ದೋಗುತ್ತೆ ಆ್ಯಂಡ್ ಮಂಡೇ ಎಲ್ಲರೂ ವಾಪಸ್ ಅವ್ರವ್ರ ಊರಿಗೆ ಹೋಗ್ತಾರೆ. ಬಟ್ ನಾವು ಟ್ಯೂಸ್ಡೇ ಕೂಡ ರಜಾ ತೊಗೊಂಡು ಇಲ್ಲಿ ಸ್ಟೇ ಆಗ್ತಾಯಿದ್ದೀವಿ. ರಾಮ್ ಬರ್ಡೇ ಆ್ಯಂಡ್ ನಮ್ಮ ಆ್ಯನಿವರ್ಸರಿ ಮುಗಿಸ್ಕೊಂಡು ಒಟ್ಟಿಗೆ ಹೋಗೋಣ ಅಂತ. ಸೊ ಹಾಗಾಗಿ ಇಲ್ಲಿ ಒಂದೊಂದು ರಾತ್ರಿಗೂ ಡಿಫ್ರೆಂಟ್ ಪ್ರೈಸ್ನ ನಾವು ಪೇ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದು ಹಾಲಿಡೇ ಸೀಸನ್ ಆಗಿರೋದ್ರಿಂದ ಇನ್ನೂ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ದಾರೆ ನಮಗೆ. ಆ್ಯಂಡ್ ಐ ಥಿಂಕ್ ಇಟ್ಸ್ ಇಸ್ ಡೆಫಿನೆಟ್ಲಿ ಅ ಎಕ್ಸ್ಪೆನ್ಸಿವ್ ಟ್ರಿಪ್. ವೇಗಸ್ ಅಂದರೆ ಏನು, ವೇಗಸ್ಸಿಗೆ ಯಾಕೆ ಬಂದ್ವಿ, ಇಲ್ಲಿ ಯಾಕೆ ಹೋಟೆಲಲ್ಲಿ ಇರಬೇಕು, ಟ್ರಿಪ್ ಅಂದಮೇಲೆ ಆಚೆ ಸುತ್ತಾ ಇರ್ತೀವಲ್ವಾ, ಆದರೂ ಹೋಟೆಲ್ಗೆ ಯಾಕೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿದೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಯಾಕೆಂತ ಹೇಳ್ತೀನಿ. ಯಾಕಂದರೆ ವೇಗಸ್ ಅನ್ನೋದು ಒಂದು ಡಿಫ್ರೆಂಟ್ ಪ್ರಪಂಚ, ಅದೇ ಒಂದು ಡಿಫ್ರೆಂಟ್ ವರ್ಲ್ಡ್ ಅಂತ ಅಂದ್ಕೋಬೋದು. ನಮ್ಮ ರೆಗ್ಯುಲರ್ ಜೀವನಕ್ಕೂ ನಾವಿರುವಂಥ ಸಿಯಾಟಲ್ ಊರಿಗೂ ವೇಗಸ್ಗೂ ತುಂಬಾ ವ್ಯತ್ಯಾಸ ಇದೆ. ಇಲ್ಲಿ ಜನ ಯಾವಾಗಲೂ ರಿಲ್ಯಾಕ್ಸೇಷನ್ ಮೋಡಲ್ಲಿ ಇರ್ತಾರೆ. ಆ್ಯಂಡ್ ಇಲ್ಲಿ ಅವ್ರಿಗೆ ರಿಲ್ಯಾಕ್ಸ್ ಆಗೋದಕ್ಕೆ ಎಷ್ಟೊಂದು ಥರ ಆ್ಯಕ್ಟಿವಿಟೀಸ್ ಇದೆ. ಒಬ್ಬೊಬ್ಬರಿಗೆ ಗ್ಯಾಮ್ಲಿಂಗ್ ಇಷ್ಟ, ಒಬ್ಬೊಬ್ಬರಿಗೆ ಮ್ಯಾಜಿಕ್ ಶೋ ಇಷ್ಟ, ಒಬ್ಬೊಬ್ಬರಿಗೆ ಜಸ್ಟ್ ಈ ಥರ ಲೈಕ್ ಕಸಿನೋನಲ್ಲಿ ಹೋಗ್ಬಿಟ್ಟು ಸುಮ್ಮನೆ ನೋಡೋದಕ್ಕೆ ಓಡಾಡೋದಕ್ಕೆ ಇಷ್ಟ. ಇನ್ನು ಕೆಲವರಿಗೆ ಜಸ್ಟ್ ಈ ಥರ ಒಂದು ಪಾರ್ಟಿ ಅಂದರೆ ಫುಲ್ ಲೈಫ್ ಇರುವಂಥ ರೋಡಲ್ಲಿ ಓಡಾಡಿಕೊಂಡು ಟೈಮ್ ಪಾಸ್ ಮಾಡೋದಕ್ಕೆ ಇಷ್ಟ. ಆ್ಯಂಡ್ ನನಗೆ ನಾನೇನಂತ ಅಂದ್ಕೊಂಡೆ, ತುಂಬ ಪ್ಯಾಕ್ಡ್ ಆಗಿರಬಾರ್ದು ಈ ಟ್ರಿಪ್. ಒಂದು ದಿವಸ ಕಸಿನೋ ಮತ್ತು ಇಲ್ಲೊಂದು ಯಾವುದೋ ಡ್ಯಾಮ್ ಇದೆ ಅಲ್ಲಿಗೆ ಹೋಗೋದು, ಆ ಥರ ಎಲ್ಲ ಮಾಡೋದು ಬೇಡ, ಸ್ವಲ್ಪ ರಿಲ್ಯಾಕ್ಸ್ ಟ್ರಿಪ್ ಇರಲಿ, ಸ್ವಲ್ಪ ರೂಮ್ ಒಳಗಡೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಈ ಒಂದು ವೆಕೇಷನ್ನ ಬುಕ್ ಮಾಡಿದ್ದು. ಇಲ್ಲ ಅಂದರೆ ಇಲ್ಲಿ US ಅಲ್ಲಿ ನೋಡೋಕ್ಕೆ ತುಂಬ ಜಾಗಗಳಿದೆ, ನೇಚರ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಆಲ್ಮೋಸ್ಟ್ ನಮ್ಮ ಕರ್ನಾಟಕದ ಬ್ಯೂಟಿ ಎಷ್ಟಿದೆ ಅಷ್ಟೇ ಚೆನ್ನಾಗಿದೆ ಇಲ್ಲಿ ಕೂಡ. ಸೊ ಇಲ್ಲಿ ವೇಗಸ್ ಬಂದುಬಿಟ್ಟು ನೇಚರ್ಕಿಂತ ಜಾಸ್ತಿ ಜಸ್ಟ್ ಬಿಲ್ಡಿಂಗ್ಸ್, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್, 40 floors 50 floors ಆ ಥರ ಇರುತ್ತೆ. ಆ್ಯಂಡ್ ನೀವು ನೋಡಿದ್ರಲ್ಲ ಐಫಿಲ್ ಟವರ್, ಆ ಥರ ಟವರ್ಸ್ ಕೂಡ ಇಲ್ಲಿ ಇರುತ್ತೆ. ಆ್ಯಂಡ್ ಇಟ್ಸ್ ಮೋರ್ ಆಫ್ ಏನು ಗೊತ್ತಾ, ಒಂಥರ ಸಿಕ್ಕಾಪಟ್ಟೆ ಶೋ ಆಫ್ ಥರ ಇದೆ ಇಲ್ಲಿ ನನಗೆ ವೇಗಸ್ ಆ ಥರ ಅನಿಸುತ್ತೆ. ಆ್ಯಂಡ್ ಇಲ್ಲಿನ ಬೆಳಿಗ್ಗೆ ಹೊತ್ತಿನ ಆ್ಯಕ್ಟಿವಿಟೀಸ್ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇಲ್ಲಿನ ನೈಟ್ ಆ್ಯಕ್ಟಿವಿಟೀಸ್ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ನಿಮಗೆ ಜಾಸ್ತಿ ಕ್ಲಬ್ಸ್ ಇರುತ್ತೆ. ಇಲ್ಲಿ ತುಂಬ ಫೇಮಸ್ ಸಿಂಗರ್ಸ್ ಬಂದುಬಿಟ್ಟು ಇಲ್ಲಿ ಅವ್ರದ್ದು ಸ್ಟೇಜ್ ಪರ್ಫಾರ್ಮೆನ್ಸಸ್ ಇರುತ್ತೆ. ಆ್ಯಂಡ್ ಎಷ್ಟೊಂದು ನೈಟ್ ಕ್ಲಬ್ಸ್ಗೆ ಫ್ರೀಯಾಗಿ ಎಂಟ್ರಿ ಇರುತ್ತೆ ಕಪಲ್ಸ್ಗೆ.
ಇಲ್ಲಿನ ವೇಗಸ್ನ ಡೇ ಆ್ಯಕ್ಟಿವಿಟೀಸ್ ನಾವೇನು ಮಾಡಿದ್ವಿ ಆ್ಯಂಡ್ ನೈಟ್ ಲೈಫ್ ಇಲ್ಲಿ ಹೇಗಿದೆ ಅದರದ್ದು ಕೂಡ ನಾನು 2 ಡಿಫ್ರೆಂಟ್ ವೀಡಿಯೋಸ್ ಮಾಡ್ತೀನಿ. ತುಂಬ ವೀಡಿಯೋಸ್ ಮಾಡಿ ಕನ್ಫ್ಯೂಸ್ ಮಾಡೋದಿಲ್ಲ. ಒನ್ ವಿತ್ ಆಲ್ ದ ಡೇ ಆ್ಯಕ್ಟಿವಿಟೀಸ್ ದಟ್ ವಿ ಡಿಡ್ ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಜಸ್ಟ್ ದ ನೈಟ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಬರ್ಡೇ ಸೆಲೆಬ್ರೇಷನ್ ಕೂಡ ಯಾವುದ್ರಲ್ಲಾದ್ರೂ ಒಂದರಲ್ಲಿ ಇನ್ಕ್ಲೂಡ್ ಮಾಡಿಬಿಡ್ತೀನಿ. ವೆಯ್ಟ್ ಫಾರ್ ಮೈ ನೆಕ್ಸ್ಟ್ ವೀಡಿಯೋ. ಈ ರೋಸ್ ಆ್ಯಂಡ್ ಈ ಕಾನ್ಸೆಪ್ಟ್ ನಿಮಗೆ ಹೇಗೆ ಇಷ್ಟ ಆಯಿತು ಅಂತ ಹೇಳಿ. ಐ ಥಿಂಕ್ ನಾನು ಇವತ್ತೆಲ್ಲ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ, ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ. ಬಿಕಾಸ್ ಏನು ಗೊತ್ತಾ, ಇದ್ರದ್ದು ಮುಳ್ಳು ಕೂಡ ತೆಗೆದುಬಿಟ್ಟಿದ್ದಾರೆ. ಸೊ ಇಟ್ಸ್ ಸೋ ಬ್ಯೂಟಿಫುಲ್ ಈ ಫ್ಲವರ್ನ ನೋಡೋದಕ್ಕೆ. ಎನಿವೇಸ್, ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್. ಬಾಯ್ ಬಾಯ್ ಆ್ಯಂಡ್ see you all next time. Wow.